ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಉಪಪರ್ವವಾದ ಭಗವದ್ಗೀತಾ ಪರ್ವದ 37ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಥ ತ್ರಯೋದಶೋऽಧ್ಯಾಯಃ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಇದು ಭಗವದ್ಗೀತೆಯಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಥವಾ ಪ್ರಕೃತಿ ಪುರುಷ ವಿವೇಕ ಯೋಗ ಎಂಬ 13ನೆಯ ಅಧ್ಯಾಯವು. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತತ್ ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ. ಅರ್ಜುನನು ಹೇಳುವನು, ಕೇಶವ, ಪ್ರಕೃತಿ ಪುರುಷರು, ಕ್ಷೇತ್ರ ಕ್ಷೇತ್ರಜ್ಞರು, ಜ್ಞಾನ ಮತ್ತು ಜ್ಞೇಯವೆಂಬುವು ಇವನ್ನೆಲ್ಲ ನಿನ್ನಿಂದ ಕೇಳಿ ತಿಳಿಯಬೇಕೆಂದು ಕೋರುವೆನು. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತತ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಶ್ರೀಕೃಷ್ಣನು ಹೇಳುವನು, ಓ ಕುಂತಿ ಕುಮಾರ, ಈ ಶರೀರವು ಆತ್ಮಕ್ಕೆ ಭೋಗ ಸ್ಥಾನವಾದುದರಿಂದ ಈ ಶರೀರವು ಕ್ಷೇತ್ರವೆನಿಸುವುದು. ಇದರ ತತ್ವವನ್ನು ತಿಳಿಯಬಲ್ಲವನು ಯಾವನೋ ಅವನನ್ನು ಕ್ಷೇತ್ರಜ್ಞನೆಂದು ಶರೀರ ಆತ್ಮ ಸ್ವರೂಪವನ್ನು ತಿಳಿದವರು ಹೇಳುವರು. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಓ ಭಾರತ, ಎಲ್ಲಾ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞನೂ ಕೂಡ ನನ್ನನ್ನೇ ಅಂತರಾತ್ಮನನ್ನಾಗಿ ಉಳ್ಳವನೆಂದು ತಿಳಿ. ಈ ಕ್ಷೇತ್ರ ಕ್ಷೇತ್ರಜ್ಞರ ಅಂದರೆ ಶರೀರ ಆತ್ಮಗಳ ತಿಳುವಳಿಕೆಯೇ ನಿಜವಾದ ಜ್ಞಾನವೆಂದು ನನ್ನ ಮತವು. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಆ ಕ್ಷೇತ್ರವಾವುದು, ಅದೆಂಥದು, ಅದು ಹೇಗೆ ಪರಿಣಮಿಸುವುದು, ಅದು ಎಲ್ಲಿಂದ ಹುಟ್ಟಿತು, ಅದರ ರೂಪವೇನು, ಅದರಲ್ಲಿರುವ ಕ್ಷೇತ್ರಜ್ಞನ ಶಕ್ತಿಯೇನು, ಇವನ್ನೆಲ್ಲ ಸಂಗ್ರಹಿಸಿ ಹೇಳುವೆನು ಕೇಳು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈ. ಈ ವಿಷಯವು ಋಷಿಗಳಿಂದಲೂ ಅನೇಕ ಶಾಖೆಗಳುಳ್ಳ 4 ವೇದಗಳಿಂದಲೂ ಸಕಾರಣವಾಗಿ ಸಿದ್ಧಾಂತ ಮಾಡಲ್ಪಟ್ಟ ಬ್ರಹ್ಮಸೂತ್ರ ವಾಕ್ಯಗಳಿಂದಲೂ ವಿವಿಧ ರೀತಿಯಿಂದ ನಿರೂಪಿಸಲ್ಪಟ್ಟಿದೆ. ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ. ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತವೆಂಬ ಪ್ರಕೃತಿ, 11 ಇಂದ್ರಿಯಗಳು, ಕಿವಿ ಮೊದಲಾದ ಪಂಚೇಂದ್ರಿಯಗಳಿಗೆ ಗೋಚರಿಸುವ ಶಬ್ದಾದಿ ವಿಷಯಗಳು, ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಇಚ್ಛೆ, ದ್ವೇಷ, ಸುಖ ದುಃಖಾದಿ ವಿಕಾರಗಳು, ಜೀವಕ್ಕೆ ಆಧಾರವಾದ ಮಹಾಭೂತಾದಿಗಳ ಸೇರುವಿಕೆ, ಇವೆಲ್ಲವುಗಳ ಸೇರುವೆಯಿಂದ ಉಂಟಾದ ಪರಿಣಾಮವೇ ಕ್ಷೇತ್ರ ಅಥವಾ ಶರೀರವೆಂದು ಸಂಗ್ರಹವಾಗಿ ಹೇಳಲ್ಪಡುವುದು. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಗರ್ವ, ಡಂಭ, ಹಿಂಸೆ ಇವುಗಳಿಲ್ಲದಿರುವುದು, ತಾಳ್ಮೆ, ತ್ರಿಕರಣ ಶುದ್ಧಿ, ಆಚಾರ್ಯೋಪಾಸನೆ, ಶುಚಿತ್ವ, ಸ್ಥೈರ್ಯ, ಮನೋನಿಗ್ರಹಗಳು,
ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಆತ್ಮವಲ್ಲದ ಇತರ ವಿಷಯಗಳಲ್ಲಿ ವಿರಕ್ತಿ, ಅಹಂಕಾರವಿಲ್ಲದಿರುವಿಕೆ, ಹುಟ್ಟು ಸಾವು ಮುಪ್ಪು ವ್ಯಾಧಿ ಚಿಂತೆ ಮೊದಲಾದವು ಶಾರೀರಿಕ ದೋಷಗಳೆಂಬುದನ್ನು ಮನಸ್ಸಿಗೆ ತಂದುಕೊಳ್ಳುವುದು. ಅಸಕ್ತಿರನಭಿಷ್ವಂಗಃ ಪುತ್ರದಾರ ಗೃಹಾದಿಶು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಯಾವುದರಲ್ಲಿಯೂ ಆಶೆಯಿಲ್ಲದಿರುವುದು, ಹೆಂಡಿರು ಮಕ್ಕಳು ಮನೆ ಮಠಗಳಲ್ಲಿ ತನ್ನದೆಂಬ ಮೋಹವಿಲ್ಲದಿರುವುದು, ಇಷ್ಟಾನಿಷ್ಟಗಳೆರಡರಲ್ಲಿಯೂ ಸಮಬುದ್ಧಿ, ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತ್ಯರ್ಜನ ಸಂಸದಿ. ನನ್ನಲ್ಲಿ ದೃಢವಾದ ಭಕ್ತಿ, ಏಕಾಂತ ಪ್ರದೇಶವಾಸ, ಜನಸಮೂಹದೊಡನೆ ಕಲೆತಿರುವುದರಲ್ಲಿ ಪ್ರಿಯವಿಲ್ಲದಿರುವುದು, ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಆತ್ಮಜ್ಞಾನದಲ್ಲಿಯೇ ಸ್ಥಿರ ಬುದ್ಧಿ, ತತ್ವಜ್ಞಾನಕ್ಕಾಗಿ ಶಾಸ್ತ್ರಾರ್ಥಗಳನ್ನು ವಿಚಾರ ಮಾಡಿ ತಿಳಿಯುವುದು, ಇವಿಷ್ಟು ಜ್ಞಾನವೆನಿಸುವುದು. ಇದಕ್ಕೆ ವಿರುದ್ಧವಾದುದೆಲ್ಲ ಅಜ್ಞಾನವೆನಿಸುವುದು. ಜ್ಞೇಯಂ ಯತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಅರ್ಜುನ, ಯಾವುದು ತಿಳಿಯಬೇಕಾದುದೋ, ಯಾವುದನ್ನು ತಿಳಿದ ಮೇಲೆ ಅಮೃತ ರೂಪವಾದ ಮೋಕ್ಷವು ಲಭಿಸುವುದೋ ಆ ಆತ್ಮ ಸ್ವರೂಪವನ್ನು ನಿನಗೆ ತಿಳಿಸುವೆನು. ಅದಕ್ಕೆ ಆದಿಯಿಲ್ಲ. ಅದು ನನ್ನನ್ನೇ ಪ್ರಧಾನವಾಗಿ ಉಳ್ಳದ್ದು, ವಿಪುಲವಾದುದು. ಅದು ಸತ್ತೆಂದಾಗಲಿ, ಅಂದರೆ ಕಾರ್ಯವೆಂದಾಗಲಿ, ಅಸತ್ತೆಂದಾಗಲಿ ಅಥವಾ ಕಾರಣವೆಂದಾಗಲಿ ಹೇಳಲ್ಪಡದು. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಆ ಶುದ್ಧಾತ್ಮ ಸ್ವರೂಪವು ಎಲ್ಲ ಕಡೆಯೂ ಕೈ ಕಾಲು ಕಣ್ಣು ತಲೆ ಮುಖ ಕಿವಿ ಇವುಗಳನ್ನು ಉಳ್ಳದ್ದು. ಎಂದರೆ ಈ ಅಂಗಗಳಿಂದಾಗುವ ಕಾರ್ಯಗಳನ್ನೆಲ್ಲ ಮಾಡಬಲ್ಲದು. ಅದು ಸರ್ವವನ್ನು ವ್ಯಾಪಿಸಿರುವುದು. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಅದು ಎಲ್ಲ ಇಂದ್ರಿಯ ವ್ಯಾಪಾರಗಳಿಂದ ವಿಷಯಗಳನ್ನು ಗ್ರಹಿಸಬಲ್ಲದು. ಆದರೆ ಯಾವ ಇಂದ್ರಿಯಗಳು ಇಲ್ಲದುದು, ಯಾವ ದೇಹದಲ್ಲಿಯೂ ಸಂಬಂಧವಿಲ್ಲದೆ ಎಲ್ಲ ದೇಹವನ್ನು ಧರಿಸುವುದು, ಸತ್ವ ರಜಸ್ತಮೋ ಗುಣಗಳಿಲ್ಲದ ಆ ಗುಣಗಳನ್ನು ಅನುಭವಿಸುವುದು. ಬಹಿರಂತಶ್ಚ ಭೂತಾನಾಂ ಅಚರಂಚರಮೇವ ಚ ಸೂಕ್ಷ್ಮತ್ವಾತ್ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಪೃಥ್ವಿ ಮೊದಲಾದ ಪಂಚಭೂತಗಳ ಒಳಗೂ ಹೊರಗೂ ಇರುವುದು, ಚರವೂ ಅಚರವೂ ಎನಿಸಿದ ಆ ಆತ್ಮವು ಅತಿ ಸೂಕ್ಷ್ಮವಾದುದರಿಂದ ಯಾರಿಗೂ ತಿಳಿಯಲಾರದು. ಅದು ಅಜ್ಞಾನಿಗಳಿಗೆ ದೂರದಲ್ಲಿಯೂ ಜ್ಞಾನಿಗಳಿಗೆ ಸಮೀಪದಲ್ಲಿಯೂ ಇರುವುದು. ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತೃ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಆ ಆತ್ಮವು ಸರ್ವ ಪ್ರಾಣಿಗಳಲ್ಲಿಯೂ ಏಕಾಕಾರವಾಗಿದ್ದರೂ ಆಕಾರ ಭೇದದಿಂದ ಇರುವಂತೆ ತೋರುವುದು. ಅದೇ ಪಂಚಭೂತಗಳನ್ನು ಧರಿಸಿರುವುದು. ಕಲ್ಪಾಂತದಲ್ಲಿ ನುಂಗಿ ಸೃಷ್ಟಿ ಕಾಲದಲ್ಲಿ ಲೋಕೋತ್ಪತ್ತಿಯನ್ನು ಉಂಟುಮಾಡುವುದು ಅದೇ. ಅದು ಜ್ಞಾನ ವಿಷಯವಾದುದು. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಆ ಆತ್ಮ ಸ್ವರೂಪವು ತೇಜಸ್ಸುಗಳಿಗೂ ತೇಜಸ್ಸೆನಿಸಿರುವುದು, ತಮಸ್ಸಿಗಿಂತಲೂ ಪರವೆನಿಸಿದುದು. ಅದು ಜ್ಞಾನಾಕಾರವಾಗಿ ಜ್ಞಾನಗಮ್ಯವಾಗಿ
ಸರ್ವ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿದೆ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಯೇ ತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ಕ್ಷೇತ್ರ ತತ್ವವು, ಜ್ಞಾನ ಸಾಧನಗಳು, ಆ ಜ್ಞಾನದಿಂದ ತಿಳಿಯಬಹುದಾದ ಆತ್ಮ ಸ್ವರೂಪವು ಈಗ ನನ್ನಿಂದ ನಿನಗೆ ಸಂಗ್ರಹವಾಗಿ ಹೇಳಲ್ಪಟ್ಟಿತು. ನನ್ನಲ್ಲಿ ಭಕ್ತಿಯುಳ್ಳವನಾಗಿ ಈ ತತ್ವವನ್ನು ತಿಳಿದವನು ಅದರಿಂದ ಕೊನೆಗೆ ನನ್ನ ಸ್ವಭಾವವನ್ನೇ ಹೊಂದಲು ಅರ್ಹನಾಗುವನು. ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ, ಪುರುಷ ಅಂದರೆ ಆತ್ಮ ಎಂಬ ಈ ಎರಡು ಅನಾದಿಗಳೆಂದೇ ತಿಳಿ. ಪುರುಷನಿಗೆ ಅಂದರೆ ಆತ್ಮನಿಗೆ ಇಚ್ಛೆ, ದ್ವೇಷ ಮೊದಲಾದ ಮನೋವಿಕಾರಗಳು, ಮೋಕ್ಷ ಹೇತುಗಳಾದ ಗುಣಗಳು ಆ ಪ್ರಕೃತಿಯಿಂದಲೇ ಉಂಟಾಗತಕ್ಕವುಗಳೆಂದು ತಿಳಿ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಪುರುಷನಿಂದ ಅಧಿಷ್ಠಿತವಾದ ಪ್ರಕೃತಿಯೇ ಕಾರ್ಯ, ಕಾರಣ, ಕರ್ತೃತ್ವಾದಿಗಳಿಗೆಲ್ಲ ಕಾರಣವೆನಿಸಿದೆ. ಆ ಪ್ರಕೃತಿಯೊಳಗೆ ಸೇರಿರುವ ಪುರುಷನೇ ಅದರಿಂದಾಗುವ ಸುಖ ದುಃಖಗಳ ಅನುಭವಕ್ಕೆ ಕಾರಣವೆನಿಸುವನು. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋ ನಿಜನ್ಮಸು. ಪುರುಷನು ಅಂದರೆ ಆತ್ಮನು ಪ್ರಕೃತಿಯ ಸಂಬಂಧದಿಂದಲೇ ಆ ಪ್ರಕೃತಿ ಜನ್ಯಗಳಾದ ಸುಖ ದುಃಖಾದಿಗಳನ್ನು ಅನುಭವಿಸುವನು. ಪುರುಷನಿಗೆ ಸತ್ವ, ರಜಸ್ಸು, ತಮಸ್ಸುಗಳೆಂಬ ಆ ಪ್ರಕೃತಿ ಗುಣಗಳ ಸಂಬಂಧವೇ ಅವನು ಅವನು ಉತ್ತಮ ಅಧಮ ಯೋನಿಗಳಲ್ಲಿ ಜನ್ಮ ಹೊಂದಲು ಕಾರಣವಾಗಿರುವುದು. ಉಪದೃಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಆತ್ಮನು ದೇಹಕ್ಕಿಂತಲೂ ಬೇರೆಯಾಗಿ ಆ ದೇಹದಲ್ಲಿದ್ದು ಅದನ್ನು ಭರಿಸುತ್ತಾ, ಸಾಕ್ಷಿಯಾಗಿ ನೋಡುತ್ತಾ, ಅದರ ವ್ಯಾಪಾರಗಳನ್ನು ಅನುಮೋದಿಸುತ್ತಾ, ಅದರಿಂದ ಆಗುವ ಸುಖ ದುಃಖಗಳನ್ನು ತಾನು ಅನುಭವಿಸುವನು. ದೇಹೇಂದ್ರಿಯಗಳಿಗೆ ನಿಯಾಮಕನಾದುದರಿಂದ ಮಹೇಶ್ವರನೆಂದು, ದೇಹ ವಿಲಕ್ಷಣನಾದುದರಿಂದ ಪರಮಾತ್ಮನೆಂದು ಹೇಳಲ್ಪಡುವನು. ಯಯೇವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯಾವನು ಹೀಗಿರುವ ಪುರುಷನನ್ನು, ಗುಣಗಳಿಂದೊಡಗೂಡಿದ ಪ್ರಕೃತಿಯನ್ನು ತಿಳಿಯುವನೋ ಅವನು ಎಂತಹ ಸ್ಥಿತಿಯಲ್ಲಿದ್ದರೂ ತಿರುಗಿ ಜನ್ಮವನ್ನು ಹೊಂದಲಾರನು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನಾ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಯೋಗ ಸಿದ್ಧಿಯುಳ್ಳ ಕೆಲವರು ಆ ಆತ್ಮನನ್ನು ಧ್ಯಾನ ಬಲದಿಂದ ಮನಸ್ಸಿನಲ್ಲಿಯೇ ನೋಡುವರು. ಬೇರೆಯವರು ಜ್ಞಾನಯೋಗದಿಂದ ತಿಳಿಯುವರು. ಇನ್ನು ಕೆಲವರು ಕರ್ಮಯೋಗದಿಂದ ಮನಃ ಪರಿಪಾಕ ಹೊಂದಿ ಅದನ್ನು ತಿಳಿಯುವರು. ಅನ್ಯೇ ತ್ವೇವಮಜಾನಂತ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಕರ್ಮಯೋಗಕ್ಕೂ ಅಧಿಕಾರವಿಲ್ಲದ ಬೇರೆ ಕೆಲವರು ಜ್ಞಾನಿಗಳ ಮುಖದಿಂದ ಕೇಳಿ ತಿಳಿದು ಆತ್ಮವನ್ನು ಉಪಾಸಿಸುವರು. ಹೀಗೆ ಕೇಳತಕ್ಕವರೂ ಕೂಡ ಸಂಸಾರ ರೂಪವಾದ ಮೃತ್ಯುವನ್ನು ದಾಟಬಲ್ಲರು. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಓ ಭರತ ಶ್ರೇಷ್ಠ, ಸ್ಥಾವರ ಜಂಗಮ ರೂಪವಾದ ಯಾವುದೊಂದು ಜಂತುವು ಹುಟ್ಟಿದರೂ ಅವು ಪ್ರಕೃತಿ ಜೀವಗಳೆರಡರ ಸಂಸರ್ಗದಿಂದಲೇ ಹುಟ್ಟಿದುದೆಂದು ತಿಳಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ
ವಿನಶ್ಯತ್ವಂ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಸರ್ವ ಪ್ರಾಣಿಗಳಲ್ಲಿಯೂ ಸಮವಾಗಿ ನೆಲೆಗೊಂಡು ದೇಹೇಂದ್ರಿಯಾದಿಗಳಿಗೆಲ್ಲ ನಿಯಾಮಕನೆನಿಸಿದ ಆತ್ಮನು ತನಗೆ ಆಶ್ರಯವಾದ ಶರೀರವು ನಶಿಸಿದರೂ ತಾನು ನಶಿಸುವುದಿಲ್ಲವೆಂಬುದನ್ನು ತಿಳಿದವನೇ ಜ್ಞಾನಿಯು. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿ ನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಸಮಸ್ತ ಶರೀರಗಳಲ್ಲಿಯೂ ಆತ್ಮನು ಏಕರೂಪವಾಗಿ ನೆಲೆಸಿರುವುದನ್ನು ತಿಳಿದ ಜ್ಞಾನಿಯು ವಿಕಲ್ಪ ಬುದ್ಧಿಯಿಂದ ಆತ್ಮನನ್ನು ಕೆಡಿಸಲಾರನು. ಅದರಿಂದ ಅವನು ಉತ್ತಮ ಗತಿಯನ್ನೇ ಹೊಂದುವನು. ಪ್ರಕೃತ್ಯೇವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಯಾವನು ಸಮಸ್ತ ವ್ಯಾಪಾರಗಳು ಪ್ರಕೃತಿಯಿಂದಲೇ ನಡೆಸಲ್ಪಡುವುದೆಂದು ಅವೊಂದಕ್ಕೂ ತಾನು ಕರ್ತನಲ್ಲವೆಂದು ತಿಳಿಯುವನು, ಅವನೇ ಆತ್ಮಸ್ವರೂಪವನ್ನು ಬಲ್ಲವನು. ಯದಾ ಭೂತ ಪೃಥಗ್ಭಾವಂ ಏಕಸ್ಥಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಯಾವಾಗ ಮನುಷ್ಯನು ಭಿನ್ನ ಭಿನ್ನ ವಸ್ತುಗಳೆಲ್ಲ ಒಂದೇ ಪ್ರಕೃತಿಯಲ್ಲಿ ಅಡಗಿದುದೆಂದು ಆ ಪ್ರಕೃತಿಯಿಂದಲೇ ಪ್ರಪಂಚ ವಿಸ್ತಾರವೆಂದು ತಿಳಿಯುವನು, ಆಗ ಅವನು ಶುದ್ಧ ಸ್ವರೂಪದಿಂದಿರುವ ಆತ್ಮನನ್ನು ಹೊಂದುವನು. ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಕುಂತಿ ಕುಮಾರ, ಆತ್ಮನು ಅನಾದಿ ಮತ್ತು ಸತ್ವ ರಜಸ್ತಮೋ ಗುಣಗಳಿಲ್ಲದವನು, ನಾಶವಿಲ್ಲದವನು. ಶರೀರದಲ್ಲಿದ್ದರೂ ತಾನು ಕರ್ಮಗಳನ್ನು ಮಾಡತಕ್ಕವನಲ್ಲ, ಕರ್ಮ ಫಲವು ಅವನಿಗೆ ಅಂಟುವುದೂ ಇಲ್ಲ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಆಕಾಶವು ಸರ್ವವ್ಯಾಪಿಯಾಗಿದ್ದರೂ ಸೂಕ್ಷ್ಮವಾದುದರಿಂದ ಇತರ ವಸ್ತುಗಳ ಗುಣ ಸ್ವಭಾವಾದಿಗಳನ್ನು ಹೇಗೆ ತನ್ನಲ್ಲಿ ಅಂಟಿಸಿಕೊಳ್ಳುವುದಿಲ್ಲವೋ ಹಾಗೆಯೇ ಆತ್ಮವು ಎಲ್ಲ ದೇಹಗಳಲ್ಲಿದ್ದರೂ ದೇಹ ಸ್ವಭಾವವು ಅದಕ್ಕೆ ಅಂಟದು. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಓ ಭಾರತ, ಹೇಗೆ ಒಬ್ಬನೇ ಸೂರ್ಯನು ಸಮಸ್ತ ಲೋಕವನ್ನು ಪ್ರಕಾಶಗೊಳಿಸುತ್ತಿರುವನೋ ಹಾಗೆಯೇ ಆತ್ಮವೆಂಬುದು ಶರೀರವನ್ನೆಲ್ಲ ಪ್ರಕಾಶಗೊಳಿಸುವುದು. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಶರೀರ ಆತ್ಮಗಳಿಗಿರುವ ಈ ಭೇದವನ್ನು, ಭೂತಗಳ ಉತ್ಪತ್ತಿಗೆ ಕಾರಣವಾದ ಪ್ರಕೃತಿಯನ್ನು, ಅದರಿಂದ ಬಿಡುಗಡೆಯನ್ನು ಜ್ಞಾನ ದೃಷ್ಟಿಯಿಂದ ಯಾರು ತಿಳಿಯುವರೋ ಅವರು ಆತ್ಮನನ್ನು ಹೊಂದುವರು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗೋ ನಾಮ ತ್ರಯೋದಶೋಧ್ಯಾಯಃ. ಇದು ಭಗವದ್ಗೀತೆಯಲ್ಲಿ ಪ್ರಕೃತಿ ಪುರುಷ ವಿವೇಕ ಯೋಗ ಅಥವಾ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗವೆಂಬ 13ನೆಯ ಅಧ್ಯಾಯವು. ಇದು ಭೀಷ್ಮ ಪರ್ವದ 37ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.